ಕೇವಲ 2021ರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಡಿಸ್ಮಿಸ್ ಆದರು, ಸಸ್ಪೆಂಡ್ ಆದರು, ವರ್ಗಾವಣೆ ಆದರು ಅಂತ ಹೇಳ್ಕೊಳ್ಳೋರು ನೀವು ತಮ್ಮ ಕಾಲಾವಧಿಯಲ್ಲಿ ಎಷ್ಟೆಷ್ಟು ನೌಕರರು ಟ್ರಾನ್ಸ್ಫರ್ ಆದರು, ಡಿಸ್ಮಿಸ್ ಆದರು ಅಂತೆಲ್ಲ ನೋಡ್ಕೊಂಡಿದ್ದೀರಾ? ಪ್ರತಿ ಬಾರಿನೂ 2021ರ ನಂತರ ಇದೇ ನೌಕರಿಗೋಸ್ಕರ ನನಗೆ ಸಿಕ್ಕ ಗೌರ್ಮೆಂಟ್ ಕೆಲಸ FDA ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಂತ ಕೆಲಸವನ್ನು ಬಿಟ್ಟು ನನ್ನ ನೌಕರನ ಬಿಟ್ಟು ಹೋಗ್ಬಿಟ್ರೆ ಪಾಪ ಅವ್ರ ಗತಿ ಏನಾಗುತ್ತೆ ಅಂತ ನಾನು ಬಿಟ್ಟು ನಾನು ಇನ್ನೂ ಇಲ್ಲೇ ಮುಂದುವರಿತಾ ಇದ್ದೀನಿ. ಇದರಿಂದ ನನ್ನ ಸಂಸಾರ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೇನು ನಾನು ಯಾವತ್ತೂ ಎಲ್ಲೂ ಹೊರಗಡೆ ಬಂದು ತೋರಿಸ್ಕೊಳ್ತಾ ಇಲ್ಲ. ಅದರಿಂದ ಆದಂಥ ಅನಾಹುತಗಳು ಬೇಜಾನಿದ್ದಾವೆ ನನ್ನಲ್ಲಿ. ಆದ್ರೇನು ನಾವು ಇದು ಮಾಡ್ತಾ ಇದ್ವಿ, ಈ ಅನಾಹುತಗಳು ಮತ್ತೊಮ್ಮೆ ಆಗಬಾರ್ದು ಅಂತ ನಾವು ಕಾಯ್ತಾ ಇದ್ದೀವಿ. ತಮಗೆ ರಹಸ್ಯ ಪತ್ರವನ್ನು ಬರೆದಿದ್ದೆ, ಇದನ್ನೇ ಇಟ್ಕೊಂಡು ನನ್ನ ಭಯ ಇದ್ದಿದ್ದಿದೆ. ಸರ್ಕಾರಗಳು ಎಲ್ಲ ರೀತಿಯಲ್ಲಿ ತಯಾರಿಗಳನ್ನ ನಡೆಸ್ಕೊಳ್ತಾ ಇದೆ, ಮೊದಲ ಥರ ಇಲ್ಲ. ಅವರಿಗೆ ಎಲ್ಲ ರೀತಿಯ ಲೂಫೋಲ್ಸ್ಗಳು ಸಿಕ್ಕಿದ್ದಾವೆ. ನಾವು ಹುಷಾರಾಗೋಣ, ಹೋರಾಟಗಳನ್ನ ವಿಭಿನ್ನತೆಗಳು ತಗೊಂಡೋಗೋಣ, ನಮ್ಮ ನೌಕರನ್ನ ಉಳಿಸ್ಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಒಂದು ಸ್ವಲ್ಪ ಮುಂಜಾಗೃತವಾಗಿ ನಿಮಗೊಂದೆಲ್ಲ ರಹಸ್ಯ ಪತ್ರವನ್ನು ಬರೆದೆ. ಬಟ್ ನೀವು ಆ ಪತ್ರಕ್ಕೆ ಗೌರವ ಕೊಟ್ಟರು ಬಿಟ್ಟರು ಅದು ಆಮೇಲೆ. ಬಟ್ ನಿಮ್ಮ ಕಾರ್ಯಕರ್ತರು ಅದನ್ನೆಲ್ಲ ಓಪನ್ ಮಾಡಿ ಏನೋ ಮಾಡಿದ್ರು, ಬಿಟ್ಟುಬಿಡೋಣ. ಸರಿ ಸಮಾನ ವೇತನಕ್ಕೆ ಪ್ರಣಾಳಿಕೆ ಭರವಸೆ ಅಂದರೆ ನಿಮ್ಗೆ ಯಾಕೋ ಮೈಯೆಲ್ಲ ಉರಿ ಅನಿಸುತ್ತೆ. ನಿಮಗೆ ಯಾಕೆ ಕೇಳಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತೀರಾ, ಯಾವ ಸರ್ಕಾರ ತಾನೇ ಪ್ರಣಾಳಿಕೆ ಭರವಸೆ ಈಡೇರಿಸಿದೆ? ಯಾವ ಸರ್ಕಾರ ಪ್ರಣಾಳಿಕೆ ನಾವು ಈಡೇರಿಸಂಗಿದ್ದಿದ್ರೆ ಏನು ಮೋರಿಗಳೆಲ್ಲ ಹಾಲು ಜೇನು ಓಡಬೇಕಾಗಿತ್ತು, ರಾಮರಾಜ್ಯ ಆಗಬೇಕಾಗಿತ್ತು, ಸುವರ್ಣ ಯುಗ ಬರಬೇಕಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರಲ್ಲ ರಾಯರೇ. ಇದೇ ಸರ್ಕಾರಿ ನೌಕರರಿಗೆ ಏನು 7ನೇ ವೇತನ ಆಯೋಗ ಕೊಡ್ತೀವಿ ಅಂತ ಪ್ರಣಾಳಿಕೆ ಭರವಸೆಯಲ್ಲಿ ನೋಡಿದ್ದೀವಿ. ಅದು ಒಂದು ವಿಚಾರ ಇದೆ. NPSನ OPS ಮಾಡ್ತೀವಿ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಕಮಿಟಿಗಳ ರಚನೆ ಆಗಿದೆ, ಅದನ್ನೆಲ್ಲ ನಡೀತಾ ಇದೆ. ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರ ಮಾಡ್ಕೊತೀವಿ ಅಂದಿರೋ ಅದು ನಡೀತಾ ಇದೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಒಂದು ಮಾತು, ಕೇಳೋದ್ರಲ್ಲಿ ತಪ್ಪೇನಿದೆ? ಇಟ್ಸ್ ಎ ಬ್ರೀಚ್ ಆಫ್ ಟ್ರಸ್ಟ್ ಆಗುತ್ತೆ ಅಲ್ವ ರಾಯರೇ? ಅಂದರೆ ನಮ್ಮ ಹೋಟ್ಗಳನ್ನು ನೀವು ಸುಳ್ಳು ಹೇಳಿ ಪಡೆದಿದ್ದೀರಾ ಅಂತ ನಾವು ಯಾಕೆ ಗಟ್ಟಿ ಧ್ವನಿಯಲ್ಲಿ ಎಲ್ಲರೂ ಯಾಕೆ ಕೇಳಬಾರ್ದು ನಾವು? ಹಾಗಾದ್ರೆ ನೀವು ನಮಗೆ ಸುಳ್ಳು ಹೇಳಿದ್ದೀರಾ? ಸಾರಿಗೆ ನೌಕರರಿಗೆ ಸುಳ್ಳು ಹೇಳಿದ್ದೀರಾ? 1,16,000 ನೌಕರರು ಮತ್ತೆ ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ನಿಮ್ಮ ಪಕ್ಷಕ್ಕೆ ವೋಟ್ ಮಾಡಿದ್ದೀವಿ. ನಿಮ್ಮನ್ನ ಗೆಲ್ಲೋದಕ್ಕೆ ನಾವು ಕಾರಣಕರ್ತರು. ನಿಮ್ಮ ಕಾರ್ಯಕರ್ತರಿಗೆ ಎಷ್ಟು ಕೆಲಸ ಮಾಡಿದಾರೋ ಅದಕ್ಕಿಂತ ಹೆಚ್ಚಿನ ಕೆಲಸ ನಮ್ಮ ನೌಕರರು ಮಾಡಿದ್ದಾರೆ, ಅವರ ಕುಟುಂಬ ಸದಸ್ಯರು ಬಂಧು ಬಳಗ ಮಾಡಿದ್ದಾರೆ ಅಂತ ನಾವು ಯಾಕೆ ಗಟ್ಟಿ ಧ್ವನಿಯಲ್ಲಿ ಕೇಳಬಾರ್ದು? ಕೇಳಿ ನೋಡೋಣ. ಅವ್ರು 100 ಹೇಳಿ ದುಡ್ಡಿಲ್ಲ ಅಂತಾರೆ. ಯಾಕೆ ಆಯ್ತು? ಸರ್ಕಾರಿ ನೌಕರಿಗೆ 22,000 ಕೋಟಿ ಹೊರೆ ಆಯ್ತು, ಅವ್ರಿಗೆ ಹೆಂಗ್ ಕೊಟ್ರು? ಕೇಳೋದ್ರಲ್ಲಿ ತಪ್ಪೇನಿದೆ ರಾಯ್ರೆ? ಅದನ್ನ ಬಿಟ್ಟು ಅವ್ರು ಕೊಡಲ್ಲ, ಅದಕ್ಕೆ ನಾವು ಕೇಳಲ್ಲ. ಕೇಳಿ ನೋಡೋಣ. ಚಂದ್ರು ಒಬ್ಬ ಕೇಳ್ತಾ ಇದ್ದಾನೆ, ಒಕ್ಕೂಟ ಒಬ್ಬ ಕೇಳ್ತಾ ಇದ್ದಾನೆ, ಮತ್ತೊಂದು BMS ಕೇಳ್ತಾ ಇದೆ, ಅವ್ರು ಕೇಳ್ತಾ ಇದ್ದಾರೆ, ಇವ್ರು ಕೇಳ್ತಾ ಇದ್ದಾರೆ ಅಂತಲ್ಲ, ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಅಂತಲ್ಲ, ಒಟ್ಟಿಗೆ ಸೇರಿ ನಾವೆಲ್ಲರೂ ಕೇಳೋಣ. ಯಾಕೆ ನೀವು ಕೇಳಲ್ಲ? ಇಷ್ಟನ್ನೇ ಕೊಡಲ್ಲ ಅಂತಾರೆ, ಅದನ್ನೆಷ್ಟು ಕೊಡ್ತಾರ? ನೀವೇ ಯಾಕೆ ಪೂರ್ವಗ್ರಹ ಪೀಡಿತರಾಗ್ತೀರಾ ಸ್ವಾಮಿ? 2023ರಲ್ಲಿ ನಾವು ಕರೆ ಕೊಟ್ವಿ. 23ನೇ ತಾರೀಕು ಸರ್ಕಾರ ಹೋಗೋದು ಮೊದಲು ಮುಷ್ಕರ ಮಾಡ್ತೀವಿ, ನಮಗೆ ಕೊಟ್ಟ ಲಿಖಿತ ಭರವಸೆ ಈಡೇರಿಸಿ ಅಂತ ನಾವು ಮುಷ್ಕರ ಕರೆ ಕೊಟ್ವಿ. ನೀವು ಯಾವುದೇ ಲೀಗಲ್ ನೋಟಿಸ್ ಕೊಡ್ದಿರಾ 21ಕ್ಕೆ ಮಾಡ್ತೀವಿ ಅಂತ್ರಿ. ಆವತ್ತು ನಾವು ನಿಮಗೆ ಒಳಗಡೆ ನೀವು KSRTC ಶ್ರೀರಾಮುಲು ಅವರು ಸಾರಿಗೆ ಸಚಿವರು, ಮಾಜಿ ಸಾರಿಗೆ ಸಚಿವರಾಗಿದ್ದಂಥ ಶ್ರೀರಾಮುಲು ಅವರು ಮೀಟಿಂಗ್ ಮಾಡಬೇಕಾದ್ರೆ ನಾನು ನಿಮಗೆ ವಾಟ್ಸಪ್ ಮಾಡಿದ್ದೆ ಲೆಟರ್ನ. ನೀವು ಏನು 25% ಬೇಸಿಕ್ ಮತ್ತು BDAಗೆ ಸೇರಿಸಿ ಕೇಳ್ತಾ ಇದ್ದೀರಿ, ಅದೇ ಥರನೇ ಇಟ್ಕೊಳ್ಳಿ, 1% ಹಿಡಿಬೇಡಿ, ನಾವು ನಿಮಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಇಟ್ಕೊಂಡ್ವಿ. ಆದರೆ ನೀವೇನು ಮಾಡಿದ್ರಿ? 15% ಬೇಸಿಕ್ಗೆ ಮಾಡ್ಕೊಂಬಂದ್ರಿ. ಆಮೇಲೆ ನಾವೇ ಮಾಡಿಸಿದ್ದು ಅಂತ ಚಂದ ಬುಕ್ಗಳು ಎತ್ಕೊಂಡು ನಿಮ್ಮವರೆಲ್ಲ ಎಲ್ಲೆಲ್ಲ ಒಂದು ಸ್ವಲ್ಪ ಕಲೆಕ್ಷನ್ನು ಮಾಡಿಕೊಂಡ್ರು. ಅದು ಇದ್ದಾವೆ, ಸ್ಲಿಪ್ಗಳೆಲ್ಲ ಸಾಮಾಜಿಕ ಜಾಲದಲ್ಲಿ ಬಂದವೆ.
ಮಾಡಿಸಿದವರು ನೀವೇ. ಅಲ್ಲಿಂದ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡೋವರೆಗೂ ನಮಗೆ 38 ತಿಂಗಳ ಹಿಂಬಾಕಿ ಕೊಡಲ್ಲ ಅನ್ನೋ ಮಾತನ್ನ ಅಲ್ಲಿವರೆಗೂ ಎಳ್ಕೊಂಬಂದಿದೆ. ಸರ್ಕ್ಯುಲರ್ ಮಾಡಿದ್ದು ತಾವು ಯಾಕೆ ನೋಡ್ಕೊಳ್ಳಿಲ್ಲ? ಜಂಟಿ ಅನ್ಕೊಂಡು ಒಂಟಿಯಾಗಿ ಹೋಗಿ ಗಂಟೆಗಟ್ಟಲೆ ಅಧಿಕಾರಿಗಳ ಜೊತೆಲಿ ಕೂತ್ಕೊಂಡು ರವೆ ಇಡ್ಲಿ ಮಸಾಲೆ ದೋಸೆ ತಿಂತಾ ಇದ್ದವರು ಯಾರು ರಾಯ್ರೆ? ಗಂಟೆಗಟ್ಟಲೆ. ಸಮಯ ಬಂದಾಗ ಇನ್ನೂ ಮತ್ತೆ ಏನೇನು ಹೇಳಬೇಕು ಹೇಳ್ತೀವಿ. ಅವಾಗೆಲ್ಲ ತಮಗೆ ಗೊತ್ತಾಗ್ಲಿಲ್ವಾ? ಈಗ 14 ತಿಂಗಳು 23 ಮಾಡಿದ್ದೀವಿ, 27, 26 ಜಂಜಾಟನೇ ಇರ್ತಾ ಇರ್ಲಿಲ್ವಲ್ಲ ರಾಯ್ರೆ? ನೀವು ಕರೆಕ್ಟಾಗಿ ಆವತ್ತೇ ನೋಡ್ಕೊಂಡಿದ್ದಿದ್ರೆ ಆವತ್ತು ಬೊಕ್ಕೆ ಕೊಡೋದಕ್ಕೆ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತಲ್ಲ. ಧಾರವಾಡ ಪೇಡನ ತಂದು KG ಗಟ್ಟಲೆ ತಂದು ಎಲ್ಲರಿಗೂ ಹಂಚಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತಲ್ಲ. ಇವತ್ತು ಅದನ್ನು ತಂದು ಕೂಟದ ತಲೆ ಮೇಲೆ ಕಟ್ಟಕ್ಕೆ ಬರ್ತಾ ಇದ್ದೀರಾ. ನಾನು ನಿಜವಾಗ್ಲೂ ನಿಮ್ಮನ್ನ ಏನಪ್ಪ ಚಂದ್ರು ಒಂದು ಕಡೆ ಒಗ್ಗಟ್ಟಾಗಿ ಹೋಗೋಣ ಅಂತ ಲೆಟ್ರ್ ಕೊಟ್ಟು ಮತ್ತೆ ಇದೆಲ್ಲ ಮಾತಾಡ್ತಾ ಇದ್ದೇನೆ ಅಂತ ಅನ್ಕೋಬೇಡಿ. ನೀವು ಮಾತಾಡೋದಕ್ಕೆ ನಾನು ಪ್ರತಿ ಉತ್ತರನ ಕೊಡ್ತಾ ಇದ್ದೀನಿ ರಾಯ್ರೆ, ಬೇರೆ ಏನೂ ಇಲ್ಲ. ನೀವು ಕೊಟ್ಟಿರೋದನ್ನು ಸುಮ್ಮನೆ ಇದ್ದು ಬಿಟ್ಟಿದ್ರೇನು ನಾವೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. 4 ಲೆಟ್ರ್ ಜೊತೆಗೆ 5ನೇ ಲೆಟ್ರು ಅಂತ ನಾವು ಸುಮ್ಮನೆ ಇರ್ತಾ ಇದ್ವಿ, ನಾವು ಅಷ್ಟೇ ಇದು ಮಾಡ್ಬೋದು. ಆದರೆ ನೀವು ಮೀಡಿಯಾಗಳ ಮುಂದೆ ಬಂದು ಕ್ಷಮೆ ಕೇಳಬೇಕು ಅನ್ನೋದ್ರ ಜೊತೆಗೆ ಮತ್ತೊಂದು ನಮ್ಮ ಒಂದು ಸಂಘಟನೆಗಳ ಆಂತರಿಕ ವಿಚಾರಗಳನ್ನ ಮಾಧ್ಯಮಗಳ ಮುಖಾಂತರ ಮಾತಾಡೋದು, ವೈಯಕ್ತಿಕ ವಿಚಾರಗಳನ್ನ ತಂದು ಇಲ್ಲಿ ಮುಂದಿಟ್ಕೊಂಡ್ಬರೋದು, ಇದೆಲ್ಲ ಎಷ್ಟು ಮಾತ್ರ ಸರಿ ರಾಯ್ರೆ? ಆ ನಿಟ್ಟಿನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಈಗ ಮತ್ತೆ 2026, 27 ಅರೇಸು ಎಲ್ಲ ಯಾರು ನೌಕರರಿಗೆ ಪಾಪ ನಾವು ಎಷ್ಟು ಅವರ ಆರ್ಥಿಕ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಅನ್ನೋದು ನಾವು ಯಾರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವ? ನಮ್ಮದೇ ವಿಚಾರಗಳನ್ನ, ನಮ್ಮದೇ ಸ್ವಪ್ರತಿಷ್ಠೆಗೋಸ್ಕರ ಕಿತ್ತಾಡ್ದಂಗೆ ನೌಕರರೆಲ್ಲ ನಮ್ಮನ್ನು ತೂ ಅಂತ ಉಗಿತಾ ಇದ್ದಾರೆ. ಆದರೆ ನೌಕರರಿಗೆ ಇವತ್ತು ಏನು ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂತು ಚರ್ಚೆ ಮಾಡೋಣ ಅಂತ ನಾನು ತಮಗೆ ಈ ಪತ್ರವನ್ನು ಕೊಟ್ಟು, ನಮ್ಮ ಅವತ್ತು ಏನು 13ನೇ ತಾರೀಕು ಮೀಟಿಂಗ್ ನಡೀತೋ ಆ ಮೀಟಿಂಗ್ನ ನಂತರ ನಾವೆಲ್ಲ ಒಕ್ಕೂಟದ ಪದಾಧಿಕಾರಿಗಳು ಕೂತ್ಕೊಂಡು ವಿಡಿಯೋ ಮಾಡಿ ಹಾಕಿದ್ವಿ. ತದನಂತರವೂ ತಾವು ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡೋದು ಯಾವ ರೀತಿ ಸಮಂಜಸ ರಾಯ್ರೆ? ಸ್ವಲ್ಪ ಯೋಚನೆ ಮಾಡಿ. ವೈಯಕ್ತಿಕ ವಿಚಾರಗಳೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸೋದಕ್ಕೆ ತಾವು ನಾಂದಿ ಆಡಬೇಕು ಅಂತ ಕೇಳ್ಕೊತೀನಿ. ಈ ವೈಯಕ್ತಿಕ ವಿಚಾರಗಳು ಯಾವುದೂ ನಮಗಿದಾಗಲ್ಲ. ಸರ್ಕಾರದ ಹತ್ರ ನಾವು ಏನು ಕೇಳಬೇಕು ಅನ್ನೋದಕ್ಕೆ ಒಮ್ಮತದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ನಾವು ಕೇಳ್ತಾ ಇರೋದು. ಅದಕ್ಕೆ ನಾನು ನಿಮ್ಮಲ್ಲಿ ಮತ್ತೊಂದು ಸರಿ ನೀವು ದೊಡ್ಡವರಾಗೇ ಇದ್ಕೊಳ್ಳಿ ಅಂತೇಳ್ಬಿಟ್ಟು ನಾವು ಬಂದು ನಿಮಗೆ ಮನವಿ ಮಾಡ್ಕೊಂಡಿರೋದು. ಮನವಿ ಪತ್ರದ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿರೋದು. ಅದಕ್ಕೆ ತಮ್ಮ ಕಾರ್ಯಕರ್ತರು ಅನುಯಾಯಿಗಳು ಏನೋ ಚಂದ್ರು ಮತ್ತೊಂದು ನಾಟಕ ಆಡ್ತಾ ಇದ್ದೇನೆ, ಮತ್ತೊಂದು ಅದು ಇದಂತ ಆಗುವಂಥ ಒಳ್ಳೆ ಕೆಲಸಗಳಿಗೆ 108 ವಿಜ್ಞಾನಂಗೆ ನಿಮ್ಮವರು ಮಾತಾಡ್ತಾರೆ, ಅದ್ರ ಜೊತೆಗೆ ನಮ್ಮವರು ಮಾತಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಕೌಂಟ್ರ್ ಕೊಟ್ಕೊಂಡು ಹೋಗ್ತಾ ಇದೆ, ಹಿಂಗೆ ಕೊಟ್ಕೊಂಡು ಹೋಗ್ಬೇಕು. ಅದನ್ನೆಲ್ಲ ಬಿಡೋಣ.